ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ನೆನ್ನೆ ವಿಡಿಯೋ ಕಂಟಿನ್ಯೂಯೇಷನ್. ನೆನ್ನೆ ವಿಡಿಯೋದಲ್ಲಿ ನೀವು ಹಬ್ಬಕ್ಕೆ ನಾನು ಕಡುಬು ಹಿಟ್ಟನ್ನು ಕೈ ಆಡೋದು ನೋಡಿದ್ರಿ ಅಲ್ವಾ. ಅದೆಲ್ಲ ಆದಮೇಲೆ ನಾನು ಹಳೆ ಮನೆಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೆ. ಈ ಪೇರ್ಲೆ ಗಿಡದಲ್ಲಿ ತುಂಬ ಪೇರ್ಲೆಕಾಯಿ ಬಿಡ್ತಾಯಿತ್ತು. ನೋಡಿದೆ, ಪೇರ್ಲೆಕಾಯಿ ಇಲ್ಲ. ನಮ್ಮೂರಲ್ಲಿ ಎಂಥ ಮಳೆ ಆಗಿದೆ ಅಂದರೆ ಎಲ್ಲಿ ನೋಡಿದ್ರೂ ನೀರು ನೀರು ನೀರು. ಈ ಚರಂಡಿಲೆಲ್ಲ ನಾನು ನೀರು ಹರಿಯೋದು ನೋಡಿದೆ, ಎಷ್ಟೋ ವರ್ಷ ಆಗಿತ್ತು. ಒಂದು ಸಲ ರಾತ್ರಿ ಮಳೆ ಬಂದಿತ್ತಂತೆ, 2 ಗಂಟೆ ಅಷ್ಟೊತ್ತಿಗೆ. ಅಮ್ಮ ಹೇಳ್ತಾಯಿದ್ರು ರೋಡ್ ಮೇಲೆಲ್ಲ ನೀರು ಹರಿತಾಯಿತ್ತಂತೆ, ಅಂದರೆ ಚರಂಡಿ ಉಕ್ಕಿ ರೋಡ್ ಮೇಲೆಲ್ಲ ಹರಿದಿತ್ತು ಅಂತ ಹೇಳಿದ್ರು. ನಮ್ಮ ಹಳೆ ಮನೆ ಹತ್ರ ಅಂತೂ ಮೇಲಿಂದ ಕಾಡಿಂದ ನೀರು ಬರ್ತಾ ಇತ್ತು. ನಾವೆಲ್ಲ ಸಣ್ಣರು ಇರಬೇಕಿದ್ರೆ ಅಲ್ಲಿ ಕಾಂಪೌಂಡ್ ಇತ್ತು. ಕಾಂಪೌಂಡ್ ಪಕ್ಕ ಒಂದು ಈ ಥರ ಚರಂಡಿ ಮಾಡಿದ್ರು ಸಣ್ಣದು. ಅದರಲ್ಲಿ ಯಾವಾಗಲೂ ಆಟ ಆಡ್ತಾ ಇದ್ವಿ. ನಾಳೆ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕೆಲಸದವರು. ನಮ್ಮ ಚಿಕ್ಕಪ್ಪನ ಮಗ ನೋಡಿ, ಅದಕ್ಕೊಂದು ಪೈಪ್ ಹಾಕಿ ಏನೇನೋ ಒಂದು ಆಟ ಮಾಡಿದ್ದಾನೆ. ಮೇಲಿಂದ ನೀರು ಬರ್ತಾ ಇದೆ. ಇದು ಕಾಡಿಂದ ಬರ್ತಾ ಇರೋ ನೀರು, ಮತ್ತು ಹಳೆ ಮನೆ ಬಾವಿ ಇದೆಯಲ್ಲ ಅಲ್ಲಿಂದ, ಅಂದರೆ ಜಲ ಹೊಡೆಯೋದು ಅಂತಾರೆ. ಈ ವರ್ಷ ಮಳೆ ಚೆನ್ನಾಗಾಗಿದ್ದಕ್ಕೆ ಭೂಮಿಲೇ ನೀರು ಎದ್ದು ಬರುತ್ತೆ. ನಿಮ್ಮಲ್ಲೆಲ್ಲ ಏನಂತೀರ ಏನೋ ಗೊತ್ತಿಲ್ಲ. ಈ ಥರ ಕಾಡು ಮೇಲಿಂದ ಬರ್ತಾ ಇದೆ. ಹಾಗೆಯೇ ಹಳೆ ಮನೆಗೆ ಹೋದೆ. ಚಿಕ್ಕಮ್ಮರು ಇವತ್ತು ಉಂಡೆನ ಕಟ್ತಾಯಿದ್ರು, ನೆನ್ನೆ ಕಟ್ಟಿರಲಿಲ್ಲಂತೆ. ನಾನು ಹೋದಾಗ ಉಂಡೆನ ಕಟ್ತಾಯಿದ್ರು. ಇದು ಅರಳುಂಡೆ, ಹಾಗೆ ಎಳ್ಳುಂಡೆ ಮತ್ತು ಶೇಂಗಾ ಉಂಡೆ. ನಾನು ಹೋದಾಗ ಅಷ್ಟೇ, ಜಸ್ಟು ಇನ್ನೂ ಶುರು ಮಾಡಿದರು. ನಾನು ಹೋದಾಗ 11:30-12 ಗಂಟೆ ಆಗಿತ್ತು ಅನಿಸುತ್ತೆ. ಮಾತಾಡ್ತಾ ಅಲ್ಲೇ ಸುಮಾರು ಹೊತ್ತಾಯಿತು. ನಮ್ಮ ಚಿಕ್ಕಪ್ಪನ ಮಗಳಿಗೆ ಉಂಡೆ ತಿನ್ನಬೇಕು ಅಂತ ಆಸೆ ಆಯ್ತಂತ. ಅದಕ್ಕೆ ಚಿಕ್ಕಮ್ಮ ಶೇಂಗಾನ ಹುರಿದಿಟ್ಟಿರ್ತಾರೆ ತಿನ್ನೋದಕ್ಕೆ ಅಂತ ಚಿಕ್ಕಪ್ಪಂಗೆ. ಅಂದರೆ ಆ ಸಿಪ್ಪೆ ಇರುತ್ತಲ್ವ, ಆ ಶೇಂಗಾನ, ಹುರಿದಿರೋ ಶೇಂಗಾನ ಈ ಥರ ಬಿಡಿಸಿ ಅದಕ್ಕೆ ಬೆಲ್ಲ ಹಾಕ್ಕೊಂಡು ತಿಂತಾ ಇದ್ದಾಳೆ. ನಾನು ಮಾತಾಡ್ತಾ ಕುತ್ಕೊಂಡಿದ್ದೆ. 2:15 ಆಗಿತ್ತು. ಚಿಕ್ಕಮ್ಮ ಊಟ ಇಲ್ಲೇ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದರು. ಹಾಗಾಗಿ ಮತ್ತೆ ನಾನು ಹೋಗಲಿಲ್ಲ. 3 ಗಂಟೆ ಆಯಿತು ನಾವು ಊಟ ಮಾಡಬೇಕಿದ್ರೆ. ಸಂಡಿಗೆ, ಮೆಣಸಿನ್ಕಾಯಿ, ಹಪ್ಪಳ, ಆಮೇಲೆ ಕಾಯಿ ಗೊಜ್ಜು ಮಾಡಿದರು. ಆಮೇಲೆ ಬಾಣಂತಿಯರಿಗೆಲ್ಲ ಮಾಡ್ತಾರೆ. ನಾನು ಅದರ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ನನ್ನ ರೊಟ್ಟಿಗೆ ಕೆಂಪಿರುತ್ತೆ ಗೊತ್ತಾ? ಯಾಕೆ ಅಂದರೆ ಚಿಕ್ಕಮ್ಮನ ಹತ್ರನೇ ನಾನು ಅಕ್ಕಿ ಇಸ್ಕೊಬಂದಿದ್ದು, ಕೆಂಪಕ್ಕಿ. ಅವರು ಅದರಲ್ಲೇ ಅನ್ನ ಮಾಡಿದರು. ನಾನು ಕೂಡ ಅದನ್ನು ಊಟ ಮಾಡಿ ಹಾಗೆಯೇ ಒಂದು ಎಲಡಿಕೆ ಹಾಕಿ ಮನೆ ಕಡೆ ಹೊರಟೆ. ಹಲೋ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹಳೆ ಮನೆಗೆ ಹೋಗಿದ್ದೆಲ್ಲ ಮಧ್ಯಾಹ್ನ ಹೋದಾಗ ಎಷ್ಟು ನಾನು 11:30-12 ಗಂಟೆ ಆಗಿತ್ತು. ಚಿಕ್ಕಮ್ಮರು ಉಂಡೆ ಕಟ್ತಾ ಇದ್ರು. ನಾನು ಹಾಗೆ ಕುತ್ಕೊಂಡು ಮಾತಾಡ್ತಾ ಟೈಮ್ ಎಷ್ಟಾಗಿತ್ತು ಗೊತ್ತಾ? 2:15 ಆಗಿತ್ತು ನಾನು ಹೊರಟಾಗ. ಆಮೇಲೆ ಚಿಕ್ಕಮ್ಮ ಊಟ ಮಾಡ್ಕೊಂಡು ಹೋಗ್ಬೋದು ಅಂದರು. ನಾನು ಏನು ಮಾಡಿದ್ದೆ ಗೊತ್ತಾ? ಮೊಬೈಲ್ ವಿಡಿಯೋನ ಅಪ್ಲೋಡಿಗೆ ಹಾಕಿದ್ದೆ ಅಲ್ಲ, ಮೊಬೈಲ್ ಇಲ್ಲೇ ಬಿಟ್ಟೋಗಿದ್ದೆ. ಹಾಗಾಗಿ ನಮ್ಮಮ್ಮ ನನಗೆ ಫೋನ್ ಮಾಡಿದ್ದಾರೆ, ಅದು ಇಲ್ಲೇ ಇದೆ ಮೊಬೈಲು. ನಾನು ಅದೇ ಅನ್ಕೊತಿದ್ದೆ, ಯಾಕೆ ಫೋನ್ ಬಂದಿಲ್ಲ ಅಂತ ಹೇಳಿ. ಫೋನ್ ಇಲ್ಲೇ ಇಟ್ಟು ಹೋಗಿದ್ದೆ, ಅಪ್ಲೋಡಿಗೆ ಹಾಕಿದವಳು. ನಾನು ಹಳೆ ಮೊಬೈಲ್ ತೊಗೊಂಡು ಹೋಗಿದ್ದೆ. ನಾನು ಹಳೆ ಮೊಬೈಲಲ್ಲೇ ವಿಡಿಯೋ ಮಾಡೋದಲ್ವ, ಅದನ್ನು ತೊಗೊಂಡು ಹೋಗಿದ್ದೆ. ಈಗ ಬಂದೆ, ಏನು ಈಗ ಬರೋದು ಅಂತೇಳಿ ನಮ್ಮಮ್ಮ ನಾನು ಹೊರಗೆ ಹಾಕಿದ್ದಾರೆ. ಸುಳ್ಳೆ ಅಂದೆ. ಕಾಯಿ ಸುಲಿಸ್ಕೊತಾ ಇದ್ದಾರೆ. ಏನು ಕಕ್ಕ ನೀನು ಹೋಗಿಲ್ಲ? ಹಬ್ಬದ ಹಿಂದಿನ ದಿನದ ಸೌರಣಿಗೆ ನಡೀತಾ ಐತೆ. ಕಟ್ಟೆ ಗಿಟ್ಟೆ ಎಲ್ಲ ತೊಳಸಿದ್ದಾರೆ. ಕರೆಂಟ್ ಇಲ್ಲ. ಬೆಳಗ್ಗೆ ನಾನು ಪಂಪ್ ಆನ್ ಮಾಡಿದ್ದೆ. ನಾನು ಪುಣ್ಯ, ಅಮ್ಮ ಇವತ್ತು ಬೆಳಗ್ಗೆ ಪಂಪ್ ಆನ್ ಮಾಡಿಲ್ಲ. ನಾನು ಯಾಕೋ ಮಾಡೋಣ ಅಂತ ಮಾಡಿದವಳು. ಫುಲ್ ಟ್ಯಾಂಕ್ ತುಂಬಿಸಿದ್ದೀನಿ. ಈಗ ಇಬ್ಬರು ಸೇರಿ ಟ್ಯಾಂಕ್ ನೀರು ಖರ್ಚು ಮಾಡಿದ್ದಾರೆ. ಕರೆಂಟ್ ಬಂದರೆ ಆಯ್ತು, ಇಲ್ಲ ಅಂದರೆ ಟ್ಯಾಂಕಲ್ಲೂ ನೀರು ಇದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಸಂಜೆ ಈಗ 4:38 ಆಯಿತು. ಅದೇ ಈಗ ಕಡುಬಿಗೆಲ್ಲ ಕಟ್ಟೋಣ ಅಂತಿದ್ರಮ್ಮ. ಅಲ್ಲಿ ಚಿಕ್ಕಪ್ಪನ ಮಗಳು ತೋರಣ ಕಟ್ತಾ ಇದ್ಲು. ನಾನು ಅವಳ ಹತ್ರನೇ ಒಂದಷ್ಟು ಮಾವಿನ ಎಲೆ ಕೂಡ ಬಂದಿದ್ದೀನಿ. ಯಾಕಂದರೆ ಬೆಳಗ್ಗೆ ಎದ್ದು ರಗಳೆ ಮಾಡ್ತಾರೆ ಅಮ್ಮ, ತೋರಣ ಕಟ್ಟು ಅಂತ. ಅದಕ್ಕೆ ಈಗ ಸಂಜೆನೆ ಕಟ್ಟೋಣ ಅಂತ ತೋರಣ ಕೂಡ ಇದನ್ನ ಮಾವಿನ ಎಲೆ ಕೂಡ ತೊಗೊಬಂದಿದ್ದೀನಿ. ಅವಳು ಚೆನ್ನಾಗಿರೋ ಮಾವಿನ ಎಲೆ ಕೊಯ್ಕೊಂಬಂದಿದ್ಲು. ನಾನು ಅದರಲ್ಲಿ ಒಂದು 20 ಎಲೆ ತಗೊಂಡು ಬಂದೆ. ಅವರಲ್ಲಿ ಇದ್ರ ಹತ್ರ, ಚೌಡಮ್ಮನ ಹತ್ರ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಪೂಜೆ ಮಾಡ್ತಾರೆ ಅವರು. ನಾವಿಲ್ಲೇ ದೇವಸ್ಥಾನದ ಹತ್ರ ಪೂಜೆ ಮಾಡ್ತೀವಿ. ಇಲ್ಲೂ ಅವ್ರು ನಮಗೆ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಅದೇನೋ ಮುಂಚೆಯಿಂದ ಅದೊಂದು ಪದ್ಧತಿ ಬಂದು ಹೋಗಿದೆ. ನಾವು ಅಲ್ಲಿ ಹೋಗಲ್ಲ, ಅವರು ಇಲ್ಲಿಗೆ ಬರಲ್ಲ. ಏನೇ? ನಿಮ್ದು ಉಂಡೆ ಆತ? ಅಲ್ಲೇ ಉಂಡೆ ಹೊರಗಡೆ ಕಟ್ಟೆ ಮೇಲೆ ಕೂತ್ಕೊಂಡ್ರೆ ಯಾರಾದರೂ ಒಬ್ಬರು ಬಂದು ಮಾತಾಡಿಸ್ತಿರ್ತಾರೆ. ನೆನ್ನೆ ಒಂದು ಅಜ್ಜಿ ಬಂದಿತ್ತಲ್ಲ ಮಾತಾಡ್ಸೋಕ್ಕೆ, ಅವ್ರ ಸೊಸೆ ಗದ್ದೆಯಿಂದ ಹೊರಟಿದ್ಲು. ಹಾಗೆ ನಾ ಕಂಡೆ ಅಲ್ಲ, ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ಲು, ಬಂದು ಕೂತ್ಕೊಂಡು. ಬೆಳಗ್ಗೆ ನಾನು ಕಡುಬಿನ ಹಿಟ್ಟು ಕೈಯಾಡಿಟ್ಟು ಹೋಗಿದ್ದೆ ಅಲ್ಲ, ಈಗ ನಾನು ಅಮ್ಮ ಸೇರಿ ಕಡುಬನ್ನ ಕಟ್ತಾ ಇದ್ದೀವಿ. ಟೈಮು ಸಂಜೆ ಆಗಿದೆ. ಟೈಮ್ ಎಷ್ಟಾಗಿದೆಯೋ ಗೊತ್ತಿಲ್ಲ. ಕಸ ಎಲ್ಲ ಹೊಡೆದ್ಬಿಟ್ಟು ದೇವ್ರ ದೀಪ ಹಚ್ಚಿ ಈಗ ಕಡುಬನ್ನ ಕಟ್ತಾ ಇದ್ದೀವಿ.
ಅಮ್ಮ ಬಾಳೆಲೆ ಬಾಡಿಸಿ ಕಡುಬು ಕೊಟ್ಟೆ ಕೂಡ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಈಗ ನಾನು ಅಮ್ಮ ಸೇರಿ ಕಡುಬನ್ನ ಕಟ್ತಾ ಇದ್ದೀವಿ. ಉದ್ದಕ್ಕಿರ್ತಾರೆ ಉದ್ದಕ್ಕಿಟ್ಟು ಚಲೋ ಆಕಾವು ನಾವು ಉದ್ದೈತೆ ಅವ್ರು ಹೇಳ ಹಿಂಗೆ ಹಿಂಗೆ ನೆಟ್ಟಿಗೆ ನೀರು ಹಾಕತ್ತೆ ಬಿಡ್ತೀಯಾ? ಸರಿ ಕೂತ್ಕೊಂಡು ಪಂಚಮಿ ಹಬ್ಬಕ್ಕೆ ಈ ಥರ ಹತ್ತಿಲಿ ಮಾಡ್ತಾರೆ. ನೀವು ಇದಕ್ಕೆ ಗೆಜ್ಜೆ ವಸ್ತ್ರ ಅಂತ ಹೇಳ್ತೀರಾ. ನಮ್ಮಲ್ಲಿ ಇದಕ್ಕೆ ಕಕ್ಕಾಬತ್ತಿ ಕ್ವಾಡಬತ್ತಿ ಅಂತ ಹೇಳ್ತಾರಂತೆ. ನಾನು ಕೆಲವೊಂದು ವ್ಲಾಗಲ್ಲಿ ಕೇಳಿದ್ದೀನಿ, ಈ ಬಯಲುಸೀಮೆ ಕಡೆ ಎಲ್ಲ ಅದೇ ಥರ ಹೇಳ್ತಾರಂತೆ. ನಾನು ಒಂದ್ಸಲ ಬತ್ತಿನ ಕೈಯಲ್ಲಿ ಹೊಸ್ತಿದ್ದೆ ಅಲ್ಲ, ಅದಕ್ಕೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಬತ್ತಿನ ಅಂಗೈಲಿ ಹೊಸಿಬಾರ್ದು ಅಂತ ಹೇಳಿ. ನಂಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹೌದು ಅನಿಸುತ್ತೆ, ಯಾಕಂದರೆ ನಮ್ಮಲ್ಲಿ ಕೂಡ ಅಷ್ಟೇ ಸಾಣಿಕಲ್ಲು ಇರುತ್ತೆ ಗೊತ್ತಾ, ಗಂಧ ತೆಯ್ಯ ಕಲ್ಲು, ಅದರಲ್ಲಿ ನಮ್ಮ ಅಜ್ಜಿಯರೆಲ್ಲ ಬತ್ತಿನ ಹೊಸಿತಾ ಇದ್ದರು. ನನಗೆ ಗೊತ್ತಿರಲಿಲ್ಲ. ಅವರು ಕೆಲವೊಂದು ಕಮೆಂಟ್ಗಳು ಹೆಂಗೆ ಗೊತ್ತಾ, ನೀವು ಹೇಳೋದ್ರಲ್ಲಿ ಇರುತ್ತೆ, ನಾನು ಅದನ್ನು ತಿಳ್ಕೊಳ್ಳೋ ಥರ ಹೇಳಿದ್ರೆ ನಾನು ಅದನ್ನು ತಿಳ್ಕೊತೀನಿ. ಕೆಲವೊಬ್ಬರು ಒಂಥರ ವಿಚಿತ್ರವಾಗಿ ಹೇಳ್ತಾರೆ, ಆವಾಗ ಸ್ವಲ್ಪ ಬೇಜಾರು ಥರ ಅನಿಸುತ್ತೆ. ಅದು ನೆಗೆಟಿವ್ ಶೇಡಲ್ಲಿದ್ದರೆ ಗೊತ್ತಲ್ವ, ಸ್ವಲ್ಪ ಬೇಜಾರಾಗೇ ಆಗುತ್ತೆ. ಹೇಳೋ ರೀತಿಲಿ ಹೇಳಿದ್ರೆ ನಾವು ತೊಗೊತೀವಿ ಅದನ್ನು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆಮೇಲೆ ನಾನು ವೀಡಿಯೋನ ಮಾಡಲೇ ಇಲ್ಲ. ಹಬ್ಬದ ಕೆಲಸ ಎಲ್ಲ ಮಾಡಿ ಮಲಗೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗಿಬಿಡ್ತು. ಬೆಳಗ್ಗೆ ಕೂಡ ಬೇಗ ಎದ್ದಿದ್ದು. ಫಸ್ಟ್ ಎದ್ದೊಳೆ ನಾನು ಬಚ್ಚಲಿಗೆ ಬೆಂಕಿನ ಹಾಕ್ತಾಯಿದ್ದೀನಿ.
ಮಾರ್ನಿಂಗ್. ಇವತ್ತು ಹಬ್ಬ, ಪಂಚಮಿ ಹಬ್ಬ. ಇವತ್ತು ಅಮ್ಮ ಇವತ್ತು ಸಂಜೆ ಮೆಹಂದಿ ಹಾಕೋದಲ್ಲ, ಮದ್ರಂಗಿ ಹಚ್ಕೊಳೋದು ಇವತ್ತು ಸಂಜೆನಾ? ಇವತ್ತು ಸಂಜೆ ನಮಗೆ ನಮ್ಮ ಅತ್ತೆ ಮದ್ರಂಗಿ, ನಮ್ಮಲ್ಲಿ ಈಗ ಇದ್ರದ್ದಿನ ಪಂಚಮಿ ಹಬ್ಬದ ಸಂಜೆ ಮದ್ರಂಗಿ ಹಚ್ಕೊಂತಾರೆ. ಅವಾಗೆಲ್ಲ ಏನ್ ಗೊತ್ತಾ, ಡಿಸೈನ್ ಎಲ್ಲ ಏನೂ ಇರಲಿಲ್ಲ. ಈ ಜೇನ್ ಮ್ಯಾಣ ಇರುತ್ತೆ ಗೊತ್ತಾ, ನೆನ್ಪಿರ್ಬೋದೇನೆ ಯಾರಿಗೂ, ಹಳ್ಳಿಯವರಿಗೆ ನೆನ್ಪಿರುತ್ತೆ, ನಮ್ಮ ಕಡೆಯವರಿಗೆ. ಆ ಜೇನ್ ಮ್ಯಾಣನ ಬಿಸಿ ಮಾಡಿ ಹಿಂಗೆ ಕೈ ಮೇಲೆ ಬಿಡೋರು. ಅದೆಷ್ಟು ಗೊತ್ತಲ್ವಾ, ಈ ಮೆಣದ ಬತ್ತಿ ಇರುತ್ತೆ ಗೊತ್ತಾ, ಅದು ಕೈ ಮೇಲೆ ಬಿದ್ದಾಗ ಹೆಂಗಾಗುತ್ತೆ ಹಾಗೇನೆ. ಅದ್ರ ಮೇಲ್ಗಡೆ ಸೊಪ್ಪೆಲ್ಲ ಇಟ್ಟು ಹಿಂಗೆ ಒಂದು ಬಾಳೆ ಎಲೆ ಇಲ್ಲ ಕೆಸಿನ ಸೊಪ್ಪು ಇರುತ್ತಲ್ವಾ, ಅದನ್ನ ಕಟ್ಟಿ ಒಂದು ಕವರ್ ಕಟ್ಟಿ ಮಲಗ್ತಾರೆ ನಮಗೆ. ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮ ಕೈಯೆಲ್ಲ ಹಿಂಗೆ ಸುಕ್ಕು 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 ಸುಕ್ಕು. ನಮ್ಮ ಹಳೆ ಮನೆ 2ನೇ ಅತ್ತೆ ಅದನ್ನ ಮಾಡೋಳು ನಮಗೆಲ್ಲ ಕೆಂಪಾಗಿರೋದು. ಅವಾಗೆಲ್ಲ ಮೆಹಂದಿ ಈ ತರ ಡಿಸೈನ್ ಎಲ್ಲ ಏನಿಲ್ಲ, ಅದೇ ಒಂದೇ ಡಿಸೈನು. ಇಡೀ ಕೈಯು ಕೆಂಪಗೆ ಅಷ್ಟೇ, ಮತ್ತಿನ್ನೇನಿಲ್ಲ. ಅದೇ ಇದನ್ನ ಹಾಕೊಂಡ್ರೆ ಒಂದೊಂದು ಗುಲ್ 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 ತರ ಅನ್ನಿಸ್ತಾ ಇತ್ತು ಅಷ್ಟೇ. ಈ ಟೈಮಲ್ಲಿ ಮದ್ರಂಗಿ ಹಚ್ಕೊಂಡೆ ಹೋದ್ರೆ ದೇವರು ನಮ್ಮನ್ನ ಎರೆಹುಳ ಇರುತ್ತಲ್ಲ, ಅದಕ್ಕೆ ನಾವು ನಂಜುಳ ಅಂತೀವಿ, ಆ ಜನ್ಮಕ್ಕೆ ಹಾಕ್ತಾರೆ ಅಂತೇಳಿ ಹಚ್ಕೊಂಡವರು. ನಾನು ನೋಡೋಣ, ಇಲ್ಲೇ ಇದೆಯಲ್ಲ ಚಿಕ್ಕಪ್ಪನ ಮನೇಲಿ, ತಲೆಗೂ ಅಷ್ಟೇನೆ ಒಂಚೂರು ಕೊಯ್ಕೊ ಬಂದು ಹಚ್ಕೊಳ್ಳೋಣ ಅಂತ ಅನ್ಕೊಂಡೆ. ಯಾಕೋ ಹಚ್ಕೊಳಕ್ ಅನಿಸ್ತಾ ಇಲ್ಲ, ನಾಳೆ ನಾರ ಹಚ್ಕೊಂತೀನಿ, ಇವತ್ತು ಬೇಡ. ಏನೋ ಹೇಳೋಣ ಅನ್ಕೊಂಡೆ. ನಮ್ಮೂರಲ್ಲಿ ಎಷ್ಟು ವಿಮಾನ ಓಡಾಡ್ತವೆ ಗೊತ್ತಾ, ನಮ್ಮೂರಲ್ಲೆಲ್ಲ ಒಂದೂ ಇಲ್ಲ. ನಾವೆಲ್ಲವಾಗ ಸಣ್ಣಕ್ಕಿರ್ಬೇಕು, ವಿಮಾನ ಬಂತು ಅಂದ್ರೆ ಓಡ ಹೊರ ನಿಂತ್ಕೊಂಡು ನೋಡೋದು. ಎಲ್ಲೋ ಕೆಳಗೆ ಹೋಗುತ್ತೆ ಅನ್ಸುತ್ತೆ. ನಾನು ಹೋಗಿ ನಿಂತ್ಕೊಂಡು ನೋಡಿದೆ, ಮೋಡ ಇರೋದಕ್ಕೆ ಏನೂ ಕಾಣ್ತಾ ಇಲ್ಲ. ನಾನು ಅದೇ ಅಂದ್ರೆ, ಏನಮ್ಮ ನಿಮ್ಮೂರಲ್ಲಿ ವಿಮಾನ ನಿಲ್ದಾಣ ಏನಾದರೂ ಆಗಿದೆಯಾ ಅಂತ. ಮೊನ್ನೆ ನಾನು ಆ ಸೌಂಡಿಗೆ ಹೆದ್ರು ಓಡೋಗಿದ್ದೆ, ಏನು ಅಂತ. ನಮ್ಮ ಸೋಮುನು ಅವ್ನ ಮೇಲೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾನೆ, ಆ ಥರ ದೊಡ್ಡ ಸೌಂಡ್ ಆಯಿತು. ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಇದೆಯಲ್ಲ, ಹಾಗಾಗಿ ಇಲ್ಲೇ ಹತ್ರ ಹೋಗ್ತಾವೋ ಏನೋ ಗೊತ್ತಿಲ್ಲ. ಎಷ್ಟು ಹೋದವು ಗೊತ್ತಾ ಅಮ್ಮ, ದಿನ ಹೋಗಲ್ಲ ಕಣೆ, ಯಾವಾಗಾದ್ರೂ ಒಂದೊಂದ್ಸಲ ಹೋಗ್ತವೆ ಅಂದ್ರೆ ಗೊತ್ತಿಲ್ಲ ನನಗೆ. ಆದರೆ ನಾ ಬಂದಾಗಿಂದ ಮಾತ್ರ ತುಂಬ ವಿಮಾನಗಳು ಓಡಾಡ್ತಾ ಇದ್ದಾವೆ ಮೇಲ್ಗಡೆ. ನಂಗೆ ಯಾವಾಗಲೂ ಕನಸು ಬೀಳೋದು, ವಿಮಾನ ಬಿದ್ದಂಗೆ ಯಾವಾಗಲೂ ಅದೊಂದು ಕನಸು ಬೀಳೋದಪ್ಪ. ಅದು ಎಂತಕ್ಕಂಗೆ ಬೀಳೋದೇನೋ, ನನಗೆ ಆ ವಿಮಾನ ಎಲ್ಲಾದ್ರೂ ಹೋಗ್ಬೇಕಿದ್ರೆ ಹೆದರಿಕೆ ಆಗುತ್ತೆ. ನಮ್ಮನೆಯವ್ರಿಗೆ ಹೇಳಿದ್ರೆ, ನಿನಗೆ ಬಿಡು ಮಾರೈತಿ, ಬ್ಯಾಡ್ದೇ ಇರೋ ಕನಸೆಲ್ಲ ನಿಂಗೆ ಬೀಳ್ತವೆ ಅಂತಾರೆ. ಇವತ್ತು ಹಬ್ಬ, ನಮ್ಮ ಹಳ್ಳಿಲಿ ಹಬ್ಬ ಹೇಗೆ ಮಾಡ್ತಾರೆ ಅಂತ ಎಲ್ಲ ಕೆಲಸ ಆಯಿತು. ನಾನು ಚೂರು ನೆಲ ಒರೆಸ್ಬೇಕು, ಅಡುಗೆ ಮನೆ ಒರೆಸ್ಕೊಟ್ಟೆ ಅಮ್ಮಗೆ. ಅಮ್ಮ ಸ್ನಾನ ಮಾಡಿ ಅಡುಗೆ ಮಾಡ್ತಾರಲ್ವ, ಹಂಗಾಗಿ. ಅಮ್ಮ ಒಬ್ಬರ ಮನೇಲಿ ಆಕಳ ಹಾಲಿಗೆ ಹೇಳಿದ್ರಂತೆ, ಆಕಳ ಹಾಲು ತರೋದಕ್ಕೆ ಅಂತ. ಈಗ ಹೋಗ್ತಾ ಇದ್ದೀನಿ, ನಾನೇ ಹೋಗ್ತೀನಿ ಅಂದರು. ಬೇಡ ನಾನೇ ಹೋಗ್ತೀನಿ ಅಂದೆ. ಬಿಸಿಲು ನೋಡಿದೆ, ಯಾವುದೋ ಕಾಲ ಆಗಿತ್ತು, ಹಾಗಾಗಿ ಸೂರ್ಯ ದೇವ ಬಂದಿದ್ದಾನೆ, ಹಾಗಾಗಿ ನಿಮಗೂ ಕೂಡ ಅವನ ದರ್ಶನ ಮಾಡಿದ್ದೀನಿ. ನಮ್ಮ ಚಿಕ್ಕಪ್ಪ ನನ್ನ ಜೊತೆಗೆ ಸ್ವಲ್ಪ ದೂರ ನಡ್ಕೊಂಡು ಬಂದ. ನಂಗೆ ಅವ್ನ ಕಾಲು ನೋಡಿದಾಗೆಲ್ಲ ನಮ್ಮ ಸಣ್ಣಜ್ಜಿ ಕಾಲು ನೋಡ್ದಂಗೆ ಅನ್ನಿಸ್ತಾ ಇತ್ತು. ನಾನು ಅದೇ ಅವನ ಹತ್ರ ಹೇಳ್ತಾ ಇದ್ದೆ, ನಿನ್ನ ಕಾಲು ನಮ್ಮ ಅಜ್ಜಿ ಕಾಲು ಒಂದೇ ಥರ ನೋಡು ಅಂತ. ಅದು ಎಷ್ಟು ತೋಟ ಓಡಾಡಿರೋ ಕಾಲೋ ಏನೋ ಗೊತ್ತಿಲ್ಲ, ಅದು ಒಂದು ನಿಮಿಷ ಸುಮ್ಮನೆ ಇರಲ್ಲ, ಅವನು ಬರೀ ಕಾಲಲ್ಲೇ ಓಡಾಡ್ತಿರ್ತಾನೆ. ನಾನು ಹಾಲು ತರಕ್ಕೆ ಬಂದಿದ್ದೆಲ್ಲ ಅಲ್ಲಿ ದೇವಸ್ಥಾನ ತನಕ ನನ್ನ ಜೊತೆಗೆ ಬಂದ, ಆಮೇಲೆ ಮತ್ತೆ ವಾಪಸ್ ಹೋದ. ಅವನು ಹಾಲು ತೊಗೊಬಂದು ನಾನು ಅವ್ರ ಮನೆಗೂ ಕೂಡ ಹಾಲು ಕೊಟ್ಟೆ. ಅಷ್ಟೊತ್ತಿಗೆ ಅಮ್ಮ ಅವಲಕ್ಕಿನ ಕಲಸಿ ಇಟ್ಟಿದ್ರು. ಸ್ನಾನ ಮಾಡಿನೇ ನಾನು ಅಡುಗೆ ಕೆಲಸ ಮಾಡ್ತೀನಿ ಅಂದರು. ಅವರು ಮಾತ್ರೆ ತಿನ್ನೋದೆಲ್ಲ ಇರುತ್ತಲ್ವ, ಹಾಗಾಗಿ ಇಬ್ಬರು ಅವಲಕ್ಕಿ ಮತ್ತು ಕಾಫಿನ ಕುಡಿದು ಫಸ್ಟ್ ಅಮ್ಮ ಸ್ನಾನ ಮಾಡಿದ್ರು, ಆಮೇಲೆ ನಾನು ಸ್ನಾನ ಮಾಡಿದೆ. ಅಮ್ಮ ಸ್ನಾನ ಮಾಡಿದೆ, ಫಸ್ಟ್ ಮಡಿ ಅಡುಗೆ ಮಾಡಿ ಆಮೇಲೆ ಪೂಜೆನ ಮಾಡಿದ್ರು. ಎಡೆ ಎಲ್ಲ ಮಾಡಿ ಇಟ್ಕೊಂಡ್ರೆ ಒಂದೇ ಸಲ ಎಲ್ಲ ಕೆಲಸ ಆಗುತ್ತೆ ಅಂತ. ಮತ್ತು ದೇವಸ್ಥಾನಕ್ಕೆ ಹೋಗಬೇಕು, ಹಾಗೆ ನಾಗಪ್ಪಗೆ ಹೋಗಬೇಕು, ಆನಂತರ ಚೌಡಮ್ಮಗೆ ಹೋಗಬೇಕು. ಇಷ್ಟು ದೇವರು ಪೂಜೆ ಇರುತ್ತೆ ಇವತ್ತು ನಮ್ಮ ಮನೇಲಿ. ಪ್ರತಿಯೊಂದು ಹಬ್ಬದಲ್ಲೂ ಈ ಥರ ಇರ್ತಾಯಿತ್ತು. ಇವಾಗೆಲ್ಲ ಸ್ವಲ್ಪ ಬದಲಾಗಿದೆ. ನಾವು ಅದು ಹತ್ತಿದು ಮಾಡಿದ್ವಿ ಅಲ್ಲ, ಅದನ್ನು ಈ ಥರ ಎಲ್ಲ ಬಾಗಿಲಿಗೂ ಹಾಕಿಬಿಟ್ಟು ಅದಕ್ಕೂ ಅಳ್ಳು ಮತ್ತು ಎಳ್ಳನ್ನ ಬೀರೋ ಪದ್ಧತಿ ಇದೆ. ಹಾಗೆಯೇ ಅಮ್ಮನ ದೇವ್ರ ಪೂಜೆ ಕೂಡ ಆಯಿತು, ಹಾಗೆ ಎಡೆ ಕೂಡ ಆಯಿತು. ಈಗ ನಾವು ದೇವಸ್ಥಾನದ ಕಡೆ ಹೊರ ಹೋಗ್ತೀವಿ. ಫಸ್ಟು ಅಲ್ಲಿ ನಾಗಪ್ಪಗೆ ತನಿ ಎರೆದುಬಿಟ್ಟು ಆನಂತರ ದೇವಸ್ಥಾನದ ಈಶ್ವರ ದೇವರಿಗೆ ಅದಕ್ಕೆಲ್ಲ ಪೂಜೆ ಮಾಡ್ತೀವಿ. ಆಲ್ರೆಡಿ ಎಲ್ಲರದ್ದು ಪೂಜೆ ಆಗೋಗಿತ್ತು. ಇವತ್ತು ನಾನು ಅಮ್ಮನೇ ಲೇಟ್ ಆಯಿತು. ಅಮ್ಮಂಗೆ ಇವಾಗ ಕೆಲಸ ಮಾಡೋಕ್ಕಾಗಲ್ಲಲ್ಲ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಮಾಡ್ತಾರೆ. ಅದೇ ಅಂದರು, ನನಗೆ ಅರ್ಜೆಂಟ್ ಮಾಡೋಕ್ಕಾಗಲ್ಲ ಅಂದರು. ಅಷ್ಟೊತ್ತಿಗೆ ಮಾಡ್ತೀವಿ, ಅಷ್ಟೊತ್ತಿಗೆ ಮಾಡಮ್ಮ ಅಂತ ಅಂದೆ. ಯಾಕಂದರೆ ಅವ್ರ ಮನೇಲಿ ಅವರು ಅಡುಗೆ ಮಾಡಿ ಅದು ಮಾಡಿದ್ರೆ ಅವ್ರದ್ದೊಂದು ಚಂದ. ನನಗೆ ಎಲ್ಲದನ್ನು ಹುಡುಕ್ಬೇಕು, ಅದೆಲ್ಲಿದೆ ಇಲ್ಲಿದೆ ಅಂತ ಹೇಳಿ. ಯಾಕಂದರೆ ಇದನ್ನು ಹೇಳೋದು ಕಮೆಂಟ್ ಕೆಲವೊಂದು ಬರ್ತವೆ. ಹಾಗಾಗಿ ಎಲ್ಲರೂ ತನಿ ಎರ್ದು ಹೋಗಿದ್ರಲ್ವ, ಇರುವೆ ಅಂದರೆ ಆ ಥರ ಇರುವೆ ಎದ್ದಿತ್ತು, ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಫುಲ್ ಕಚ್ಚಾ ಇರುವೆ ಎದ್ದಿತ್ತು. ಹಾಗೆಯೇ ಚಿಕ್ಕಪ್ಪವ್ರು ಕೂಡ ಅಲ್ಲಿ ಚೌಡಮ್ಮನ ಹತ್ರ ಒಂದು ನಾಗರಕಲ್ಲಿದೆ, ಅಲ್ಲಿ ತನಿ ಎರಿತಾ ಇದ್ದರು.
ಅಮ್ಮ ಫಸ್ಟ್ ಪೂಜೆ ಮಾಡಿ ಮಾಡಿದ್ರು. ಆಮೇಲೆ ಈಗ ನಾನು ಪೂಜೆ ಮಾಡಿ ತನಿ ಎರಿತೀವಿ. ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ, ಏನದು ನಾಗರ ಪಂಚಮಿ ಹಬ್ಬನ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಹಳ್ಳಿಗಳಲ್ಲಿ ಇಷ್ಟೇ ಸಿಂಪಲ್ ಆಗಿರುತ್ತೆ. ಪೇಟೆಗಳಲ್ಲಿ ತುಂಬ ಆಡಂಬರವಾಗೆಲ್ಲ ಮಾಡ್ತಾರೆ. ನಮ್ಮಲ್ಲಿ ಇದೇ ಥರ ಯಾವಾಗಲೂ ಮುಂಚೆಯಿಂದನೂ ಹಾಲು ತುಪ್ಪ ಹಾಕಿ ಈ ಥರ ಗರಿಕೆನ ಕಟ್ಟಿ ಈ ಥರ 5 ಸಲ ಇಲ್ಲ 3 ಸಲ ತನಿ ಎರಿಯೋದು. ಕೆಲವೊಬ್ಬರೆಲ್ಲ ನಿಜವಾಗಿರೋ ಹಾವಿಗೆ ಎರಿತಾರಂತೆ, ನಾವು ಕಲ್ಲಿಗೆ ಮಾತ್ರ ಎರಿತೀವಿ. ಆನಂತರ ಕಡಲೆ ಮತ್ತು ಅರಳನ್ನ ದೇವ್ರ ಮೇಲೆ ಬೀರೋದು. ಆಮೇಲೆ ನಾನು ಈಗ ಚೌಡಮ್ಮಗೆ ಹೊರಟೆ. ನಮ್ಮದೇ ಇವತ್ತು ಲಾಸ್ಟ್ ಪೂಜೆ ಎಲ್ಲರದು ಆಯಿತು. ನಾವು ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಆವಾಗ ಹಳೆ ಮನೆಯಲ್ಲಿ ಅಲ್ಲಿ ಚೌಡಮ್ಮನ ಹತ್ರ ಪೂಜೆ ಮಾಡ್ತಾಯಿದ್ರು. ನಾವು ಇಲ್ಲಿ ತನಿ ಎರಿತೀವಿ, ಅವರು ಅಲ್ಲಿ ನಾಗರಕಲ್ಲಿಗೆ ಎರಿತಾರೆ. ಹೊಸಲ ಚಿಕ್ಕಪ್ಪನ ಮಗನ ಮನೆ ಹತ್ರ ಒಂದು ನಾಗರಕಲ್ಲು ಮಾಡಿಸಿದ್ರಲ್ಲ, ಅಲ್ಲಿ ಅವನು ಎರಿತಾನೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಮಾಡ್ತೀವಿ. ಇಲ್ಲೆಲ್ಲ ಸರಿ ಮಾಡಿ ಚಿಕ್ಕಪ್ಪರೇ ಮಾಡಿರ್ತಾರೆ. ಮುಂಚೆ ಎಲ್ಲ ಚಿಕ್ಕಪ್ಪ ತೋರಣ ಕಟ್ಟಿ ಇಡ್ತಿದ್ದ. ಇವಾಗ ಅವನಿಗೂ ಏಜ್ ಆಗಿದೆ ಅಲ್ಲ, ಅವನು ತೋರಣ ಏನು ಕಟ್ಟಲ್ಲ, ಬರೀ ಸರಿ ಮಾಡ್ತಿರ್ತಾರೆ ಹಳೆ ಮನೇಲಿ ಅಷ್ಟೇ. ನಮ್ಮದು ಇದೆಲ್ಲ ಒಂಥರ ಮೆಮೊರಿ. ಹಬ್ಬಗಳಂದರೆ ನಾವೆಲ್ಲರೂ ಹೀಗೆ ಶಿಲ್ಪ ಸ್ಮಿತಾ ಎಲ್ಲ ಇರ್ತಿದ್ರಲ್ಲ, ಇದೇ ಥರ ತಟ್ಟೆ ಹಿಡ್ಕೊಂಡು ದೇವಸ್ಥಾನಕ್ಕೆ ಚೌಡಮ್ಮಗೆ ಅಮ್ಮನ ಹತ್ರ ಜಗಳ ಮಾಡ್ಕೊತ ಹೋಗ್ತಿದ್ವಿ. ನಾವು ಹೋಗಲ್ಲ ಅಂತೇಳಿ 2 ಸಲ ಓಡಾಡಬೇಕಲ್ಲ, ಹಾಗಾಗಿ ಎಲ್ಲ ಒಟ್ಟಿಗೆ ಒಯ್ತಾ ಇದ್ದೆ ಒಂದೇ ಸಲ. ಇವತ್ತು ತುಂಬ ಇತ್ತು ಹಣ್ಕಾಯೆಲ್ಲ, ಹಾಗಾಗಿ ಮನೆಗೆ ಹೋಗಿ ಇಟ್ಟು ಮತ್ತೆ ಹೊರಟೆ. ಇವತ್ತು ಹಬ್ಬಕ್ಕೆ ಯಾರೋ ಒಬ್ಬರು ಸರ್ಪ್ರೈಸಾಗಿ ಬರ್ತಾರೆ, ತೋರಿಸ್ತೀನಿ ಯಾರು ಏನು ಎತ್ತ ಅಂತ. ಹಳೆ ಮನೆಯದು ಪೂಜೆ ಆಯಿತು. ಅವಾಗೆಲ್ಲ ಒಟ್ಟಿಗೆ ಮಾಡ್ತಾಯಿದ್ವಿ, ಅಲ್ಲಿ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗೆಲ್ಲ ಹೋಗ್ತಾಯಿದ್ವಿ. ಇವಾಗ ಅಮ್ಮಂಗೂ ಮಾಡೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ನಮ್ಮದೇ ಲಾಸ್ಟ್ ಪೂಜೆ ಇವತ್ತು. ಹಳ್ಳೀಲಿ ಹಬ್ಬದ ಸಂಭ್ರಮನೇ ಒಂಥರ ಚೆಂದ ಅನಿಸುತ್ತೆ. ನನಗಂತೂ ನಮ್ಮೂರಲ್ಲಿ ಹಬ್ಬ ಮಾಡೋದು ನಂಗೆ ಭಾಳ ಇಷ್ಟ ಆಗುತ್ತೆ. ಇದು ಚೌಡಮ್ಮ ಅಂತೇಳಿ ಎಷ್ಟು ಲಕ್ಷಣವಾಗಿದೆ ಗೊತ್ತಾ, ಎಷ್ಟು ಹಳೆಯ ಮೂರ್ತಿ ಇದು, ತುಂಬ ಚೆನ್ನಾಗಿದೆ. ಸಣ್ಣದಾಗಿರೋ ಒಂದು ಹಾಗೆ ಗುಡಿ ಥರ ಕಟ್ಟಿದ್ದಾರೆ ಅಷ್ಟೇ. ಇವೆಲ್ಲ ನಮ್ಮ ಮನೆ ದೇವ್ರೇ, ಬೇರೆ ಯಾರೋ ಬಂದು ಇಲ್ಲಿ ಪೂಜೆ ಗೀಜೆ ಎಲ್ಲ ಆ ಥರ ಏನೂ ಮಾಡೋದಿಲ್ಲ. ಇದು ನಮ್ಮ ಮನೆಯದೇ ಆಗಿರುತ್ತೆ. ಹಳ್ಳಿಗಳಲ್ಲಿ ಇಲ್ಲಿ ಇದ್ದರೆ ಗೊತ್ತಿರುತ್ತೆ. ಕೆಲವೊಂದೆಲ್ಲ ಅವರವರ ಮನೆತನಕ್ಕೆ ಸೇರಿರೋ ದೇವ್ರುಗಳು ಕೂಡ ಇರುತ್ತಲ್ವ, ಇದು ಆ ಥರ ದೇವ್ರೇ. ಕೊಡ್ತಾರೆ ಹಣ್ಕಾಯಿ ಎಲ್ಲ ದೀಪಾವಳಿ ಟೈಮಲ್ಲಿ ಊರಿನ ಜನ ಎಲ್ಲ ಕೊಡ್ತಾರೆ. ಮತ್ತು ಯಾರಾದರೂ ಈ ಥರ ಹರಕೆ ಗಿರ್ಕೆ ಮಾಡಿಕೊಂಡ್ರೆ ಅವಾಗೂ ಕೂಡ ಕೊಡ್ತಾರೆ. ನಮ್ಮ ಚಿಕ್ಕಪ್ಪ ಅವರು ಇಲ್ಲಿ ತನಿ ಎರಿತಾರೆ. ಅವರು ಮುಂಚೆಯಿಂದನೂ ಇಲ್ಲೇ ತನಿ ಎರೆದು ಅಭ್ಯಾಸ ಆಗಿದೆ. ಅವ್ರು ನೋಡಿ ತೋರಣ ಗಿರಣ ಎಲ್ಲ ಚೆನ್ನಾಗಿ ಕಟ್ಟಿ ಮಾಡ್ಕೊಂಡಿದ್ದಾರೆ. ನಾವು ಹಿಂದಿನ ದಿನ ಹೋಗಿ ಮಾಡ್ಕೊಂಡಿದ್ರೆ ಬರ್ತಿತ್ತು. ಪಂಚಮಿ ಹಬ್ಬ ಮುಗೀತು, ಊಟ ಆಗಿಲ್ಲ ಏನು. ಅಮ್ಮ ಎಮ್ಮೆ ಕಟ್ಟಿರಲಿಲ್ಲ, ಹಾಗಾಗಿ ಎಮ್ಮೆ ಕಟ್ಟಕ್ಕೆ ಅಂತ ಹೋದರು. ನಾನು ಬಂದು ಹೊರಗೆ ಕೂತ್ಕೊಂಡಿದ್ದೀನಿ. ಕಾಯಿ ಚಟ್ನಿ ಮಾಡಿಲ್ಲ ಇನ್ನು, ನಮಗೆ ಕಡುಬಿಗೆ ಕಾಯಿ ಚಟ್ನಿ ಅದೇ ಅಂತ ಇದ್ರಮ್ಮ. ಬದನೆಕಾಯಿ ತಗೋಬೇಕಾಗಿತ್ತು ಅಂತ. ಬದನೆಕಾಯಿ ಬಜ್ಜಿ ಚೆನ್ನಾಗಾಗುತ್ತೆ. ಕಾಯಿ ಚಟ್ನಿನೇ ತಿನ್ನೋದು ನಾವು, ಇಲ್ಲ ಖಾರ ಚಟ್ನಿನೂ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯ್ದು ಇಲ್ಲ ಹಣ್ಣು ಮೆಣಸಿನ ಚಟ್ನಿ ಚೆನ್ನಾಗಿರುತ್ತೆ. ಆದರೆ ನನಗೆ ಬಜ್ಜಿ ಇಷ್ಟ ಆಗುತ್ತೆ. ಅದೇ ಬಜ್ಜಿಗೆ ತಗೋಬೇಕಾಗಿತ್ತು, ಮರ್ತುಬಿಟ್ಟೆ ಅಂತ ಹೇಳಿದ್ರು. ನಮ್ಮ ಅಮ್ಮನ ಬದನೆ ಗಿಡ ಒಂದೊಂದು ಇಲ್ಲೆಲ್ಲ ಜವಳು ಹತ್ತಿ ಸತ್ತೋಗಿದ್ದಾವೆ. ಕಾಯಿ ಹಂಗಂಗೆ ಇದ್ದಾವೆ, ಹಣ್ಣಾಗಿ ಹೋಗಿದ್ದಾವೆ. ಅದರಲ್ಲೇ ಬೀಜ ಮಾಡಮ್ಮ ಅಂದೆ. ಹೊಡೆದು ಬಂದ್ಯಾ ಎಮ್ಮೆ, ಹೊಡೆದು ಬಂದ್ಯಾ? ಈಗ ಚಟ್ನಿ ರುಬ್ಬಿ ತಿಂಡಿ ತಿನ್ನಬೇಕು, ಊಟ ಮಾಡಬೇಕು. ಏನೇನು ಮಾಡಿದ್ದಾರೆ ಅಡುಗೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮಗೆ. ನೀವೆಲ್ಲ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅಮ್ಮ ಆವಾಗಲೇ ಎಡೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬುತ್ತಿನ ಕಟ್ಟಿದ್ರು. ಅದು ಬೇಗ ಕಟ್ಟಿದ್ರೆ ಹುಳಿ ಬಂದುಬಿಡುತ್ತೆ, ಮತ್ತು ಕೆಲವೊಬ್ಬರು ಕೈಯಲ್ಲಿ ನೀರು ಹೊಡೆದು ಬಿಡುತ್ತೆ. ಹಾಗಾಗಿ ಈಗ ಊಟದ ಟೈಮಿಗೆ ಬುತ್ತಿನ ಮಾಡ್ತಾಯಿದ್ದಾರೆ. ಮತ್ತು ರೇಣುಕಕ್ಕನೂ ಬರ್ತಾಳೋ ಇಲ್ಲೋ ಅನ್ನೋದೊಂದು ಗ್ಯಾರಂಟಿ ಇರಲಿಲ್ಲ. ಅವರಿಗೆ ಇವತ್ತು ಎಡೆ ಎಲ್ಲ ಕೊಡಬೇಕು, ನಮಗೆ ಅವರಿಗೂ ಕೂಡ ಕೊಡೋದಕ್ಕೆ ಎಡೆ ಕೊಡೋದು ಅಂತಲೇ ಹೇಳ್ತಾರೆ. ಹಾಗಾಗಿ ಅಮ್ಮ ಈಗ ಕಟ್ತಾ ಇದ್ದಾರೆ. ಸ್ವಲ್ಪ ಹಾಲು ಮೊಸರು. ನಾನು ಈ ವಿಡಿಯೋನ ತುಂಬ ಸಲ ಶೇರ್ ಮಾಡಿದ್ದೀನಿ. ನನಗೆ ಶೇಂಗಾ ಉಂಡೆ ತಿಂದು ನೋಡು ಹೆಂಗಾಗಿದೆ ಅಂತ ಹೇಳಿದ್ರು. ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡು ಶೇಂಗಾ ಉಂಡೆನ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಅಮ್ಮ ಶೇಂಗಾ ಉಂಡೆ ಸಖತ್ತಾಗಿ ಮಾಡ್ತಾರೆ. ಎಲ್ಲ ಉಂಡೆನೂ ಚೆನ್ನಾಗಿ ಮಾಡ್ತಾರೆ. ನನ್ನ ಫೇವ್ರೇಟ್ ಉಂಡೆ ಅಂದರೆ ಶೇಂಗಾ ಉಂಡೆ.
ನೋಡಿ ಹಿಂದಿನ ಕಾಲದವ್ರು ಎಷ್ಟು ಬುದ್ಧಿವಂತರು. ಮಳೆಗಾಲದಲ್ಲಿ ಬೇಜಾರಾಗತ್ತಲ್ವ, ಪೇಟೆ ಗೀಟೆಗೆಲ್ಲೂ ಹೋಗೋಕ್ಕಾಗಲ್ಲ, ಹಾಗಾಗಿ ಈ ಥರ ಉಂಡೆಗಳನ್ನೆಲ್ಲ ಕಟ್ಟಿಡ್ತಾಯಿದ್ರು. ಆಮೇಲೆ ಕಡಲೆಕಾಳು ಕೂಡ ಮಾಡಿ ಇಡ್ತಾರೆ. ನಾನು ಈ ವರ್ಷ ನಿಮಗೆ ಕಡಲೆಕಾಳು ತೋರಿಸ್ಲೇ ಇಲ್ಲ, ಅಮ್ಮ ಅದೇ ಅಂದರು. ನಾನು ಅಮ್ಮ ಚಿನ್ನಿಗಾಗಿ ಕಾಯ್ತಾ ಇದ್ವಿ. ಚಿನ್ನಿ ಫ್ರೆಂಡ್ ಮನೆಗೆ ಹೋಗಿದ್ಲಲ್ವ, ಹಳೆ ವಿಡಿಯೋದಲ್ಲಿ ಹೇಳಿದ್ದೆ. ಅವಳು ಸೀದಾ ಇಲ್ಲಿಗೇ ಬಂದಳು. ಅಮ್ಮ ಬರೋಕೇಳು, ಇಲ್ಲಿಗೆ ಬರೋಕೇಳು ಅಂತ. ಅವಳು ಇಲ್ಲ ಅಂದರೆ ನಾಳೆ ನಮ್ಮ ಮನೆಯವ್ರ ಜೊತೆ ಬರ್ತಾಯಿದ್ಲು. ಹಂಗೆ ಅಮ್ಮ ಒತ್ತಾಯ ಮಾಡಿದ್ರಲ್ಲ, ಹಾಗಾಗಿ ಬಂದಳು. ನನ್ನ ಚಿಕ್ಕಪ್ಪನ ಮಗಳು ಹೋಗಿ ಅವಳನ್ನು ಬಸ್ ಸ್ಟ್ಯಾಂಡಿಂದ ಕರ್ಕೊಬಂದ್ಲು. ಕುಂದಾಪುರ ಹೋಗಿದ್ಲು ಅವಳು. ಆದರೆ ನಿಮಗೆ ಹಳೆ ವೀಡಿಯೋಗಳು ಮತ್ತೆ ಬರುತ್ತೆ, ಅವಳು ಇರೋದು, ಅವಳ ಫ್ರೆಂಡ್ ಇರೋ ವೀಡಿಯೋಗಳು ಸ್ವಲ್ಪ ಈ ಸಲ ಉಲ್ಟಾ ಸೀದಾ ಆಗಿದೆ. ಅದನ್ನೇ ಪ್ರತಿ ವ್ಲಾಗಲ್ಲೂ ಹೇಳ್ತಾ ಇದ್ದೀನಿ. ಹಬ್ಬದ ಅಡುಗೆ ಏನಪ್ಪ ಇತ್ತು ಅಂದರೆ ಪಲ್ಯ, ಕೋಸಂಬರಿ, ಹಾಗೆಯೇ ತಿಳಿ ಸಾರು ಮಾಡಿದರು ಅಮ್ಮ, ಅನ್ನ, ಬುತ್ತಿ, ಕಾಯಿ ಚಟ್ನಿ, ಆಮೇಲೆ ಉಂಡೆಗಳು, ಮುಖ್ಯವಾಗಿರೋದೇನಪ್ಪ ಅಂದರೆ ಕಡುಬು. ಇದು ಹಾಲು ಪಾಯಸ. ನಮ್ಮಲ್ಲಿ ಎಲ್ಲ ಹಬ್ಬ ಪೂಜೆ ಏನು ಮಾಡಿದ್ರು ಹಾಲು ಪಾಯಸ ಮಾಡೇ ಮಾಡ್ತಾರೆ ಎಡೆಗೆ ಅಂತ. ಅದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸಾರೇನು ಬೇಡ ಆಗಿತ್ತು ಮಾಡೋದು, ಅಮ್ಮ ಸುಮ್ಮನೆ ಒಂದು ದಬ್ರಿ ಸಾರು ಮಾಡಿಟ್ಟಿದ್ದಾರೆ. ನನಗೆ ಸುಟ್ಟಿರೋ ಕಡುಬು ಅಂದರೆ ತುಂಬ ಇಷ್ಟ. ಆದರೆ ಅದು ತಣ್ಣಗಾಗಿ ಹೋಗಿತ್ತು. ಚಿನ್ನಿ ಬಂದಾಗ 2:45 ನನಗಂತೂ ಹಶು ಆಗಿ ಜೀವ ಹೋಗ್ತಾ ಇತ್ತು. ಅಮ್ಮ ಅವಳು ಬಂದಮೇಲೆ ಊಟ ಮಾಡೋಣ ಅಂತ ಕಾಯ್ತಾ ಕೂತ್ಕೊಂಡ್ವಿ. ಹಾಗಾಗಿ ಊಟ ಆಗೋಷ್ಟೊತ್ತಿಗೆ 3:15 ಆಗೋಯಿತು. ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.